ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ರೋಮಾಪುರದವರಿಗೆ 12ನೇ ಅಧ್ಯಾಯ ಅದರ 12ನೇ ವಚನ. ಈ ವಚನ ಈಗ ಹೇಳುತ್ತೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯಾ. ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯವನ್ನು ನಾವು ನೋಡುವುದಾದರೆ, ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಮಗೆ ದೇವರು ಈ ದಿನ ಬೋಧಿಸುವುದನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ. ನೋಡ್ರಿ, ಯೇಸು ಸ್ವಾಮಿ ಶಿಷ್ಯರ ಸಂಗಡ ಇರುವಾಗ ಗೆತ್ಸೆಮನೆಯಲ್ಲಿ ಸಹ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂಥ ವಾಗ್ದಾನ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. ಹಾಲೆಲೂಯಾ. ಪ್ರಾರ್ಥನೆಗಳ ಬಗ್ಗೆ ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಅನೇಕ ಜಾಗಗಳಲ್ಲಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾವು ಹೇಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಅದೇ ರೀತಿ ನಾವು ನೋಡ್ತೇವೆ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಹಾಲೆಲೂಯಾ. ಈ ಒಂದು ಪ್ರಾರ್ಥನೆಗೆ ತುಂಬಾ ಶಕ್ತಿ ಇರುವುದರಿಂದ ಈ ಒಂದು ಪ್ರಾರ್ಥನೆಯನ್ನ ಮಾಡಲು ಸೈತಾನನು ಅನೇಕ ಜನರನ್ನ ಈ ದಿನಮಾನಗಳಲ್ಲಿ ಪ್ರಾರ್ಥನೆ ಮಾಡದ ಹಾಗೆ ಅವನು ಕಟ್ಟಿ ಹಾಕಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಹೌದು ಪ್ರಿಯರೇ, ಆದರೆ ನಾವು ಈ ಒಂದು ಕಾರ್ಯವನ್ನು ನಾವು ಜಯಿಸಬೇಕಾಗಿದೆ. ಹಾಲೆಲೂಯಾ. ಯಾವಾಗ ನಾವು ಬಲಹೀನರಾಗ್ತೇವೋ, ಯಾವಾಗ ನಮಗೆ ಕಷ್ಟಗಳು ಬರುತ್ತೋ, ಯಾವಾಗ ನಮಗೆ ತುಂಬಾ ದುಃಖದ ಪರಿಸ್ಥಿತಿಗಳು ಎದುರಾಗುತ್ತೋ, ಸೋಲುಗಳ ಒಂದು ಸಂದರ್ಭಗಳು ಎದುರಾಗುತ್ತೋ, ಆವಾಗ ಮಾತ್ರ ನಾವು ದೇವರ ಬಳಿ ಪ್ರಾರ್ಥನೆ ಮಾಡುವಂಥದ್ದಲ್ಲ ಪ್ರಿಯರೇ. ಆದರೆ ನಾವು ಯಾವಾಗಲೂ ಎಡಬಿಡದೆ ಆತನನ್ನು ಪ್ರಾರ್ಥನೆ ಮಾಡುವಂಥವರಾಗಬೇಕು. ಹಾಲೆಲೂಯಾ. ಈ ಪ್ರಾರ್ಥನೆಯನ್ನು ಈ ದಿನಮಾನಗಳಲ್ಲಿ ಅನೇಕ ರೀತಿಯಾಗಿ ಸೈತಾನನು ಪ್ರತಿಯೊಬ್ಬರ ಪ್ರಾರ್ಥನೆಯು ತಣ್ಣಗಾಗಿ ಹೋಗುವ ಹಾಗೆ ಮಾಡಿದ್ದಾನೆ. ಮೊದಲು ಅವರು ಮಾಡ್ತಾ ಇರುವಂಥ ಪ್ರಾರ್ಥನಾ ಜೀವಿತಕ್ಕೂ ಇವಾಗ ಇರುವಂಥ ಅವರ ಜೀವಿತಕ್ಕೂ ವ್ಯತ್ಯಾಸವೇ ಇಲ್ಲದೆ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಇಂಥ ಸಮಯಗಳಲ್ಲಿ ನಾವು ಏನು ಮಾಡಬೇಕು? ನಾವು ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಸಿದ್ಧವಾದ ಮನಸ್ಸಿನಿಂದ ಮುಂದೆ ಬರಬೇಕು. ಹಾಲೆಲೂಯಾ. ದೃಢವಾದ ಮನಸ್ಸನ್ನು ನಾವು ಮಾಡಬೇಕು, ದೃಢವಾದ ನಿರ್ಧಾರವನ್ನು ನಾವು ಮಾಡಬೇಕು. ಹಾಲೆಲೂಯಾ. ದೃಢವಾದ ನಿರ್ಧಾರ ನಾವು ಯಾವಾಗ ಮಾಡುತ್ತೇವೋ ಆವಾಗ ಮಾತ್ರನೇ ನಾವು ಪ್ರಾರ್ಥನೆ ಮಾಡಲು ಸಾಧ್ಯ ಪ್ರಿಯರೇ. ಯಾಕಂದರೆ ಈ ದೃಢವಾದ ಮನಸ್ಸು ಕೆಲವೊಂದು ಕಾರ್ಯಗಳಲ್ಲಿ ನಮ್ಮ ಪ್ರಾರ್ಥನೆ ಸಮಯನ ಯಾವ ವಿಚಾರ ಅದು ಕದ್ದುಕೊಳ್ಳುತ್ತಾ ಇದೆ ಎಂಬುದನ್ನು ನಾವು ಮೊದಲು ಆಲೋಚನೆ ಮಾಡಬೇಕು. ನಾವು ಪ್ರಾರ್ಥನೆಗೆ ಬೇಕಾಗಿರುವಂಥ ಒಂದು ನಿಮಿತ್ತವಾದ ಸಮಯವನ್ನು ನಾವು ಗುರುತು ಮಾಡಿಕೊಳ್ಳಬೇಕು. ಈ ಒಂದು ಸಮಯಕ್ಕೆ ನಾನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂಥ ಸಮಯವನ್ನು ನಾವೇನು ಮಾಡಬೇಕು? ನಿರ್ಧಾರ ಮಾಡಬೇಕು. ಆ ಪ್ರಾರ್ಥನೆ ಸಮಯಕ್ಕೆ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ನಾವು ಪ್ರಾರ್ಥನೆ ಮಾಡುವುದಕ್ಕೆ ಸಿದ್ಧರಾಗಿ ಬರಬೇಕು ಪ್ರಿಯರೇ. ಹಾಲೆಲೂಯಾ. ಆದರೆ ಈ ಪ್ರಾರ್ಥನೆ ಒಂದು ಸಮಯದಲ್ಲಿ ಅನೇಕ ಒಂದು ಶೋಧನೆಗಳು ಬರುತ್ತೆ. ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ಅನೇಕ ಒಂದು ಕಾರ್ಯಗಳು ಅದೇ ಸಮಯದಲ್ಲಿ ಉಂಟಾಗುವುದನ್ನು ನಾವು ನೋಡ್ತೇವೆ. ಆದರೆ ಇದ್ಯಾವುದು ಸಹ ನಾವು ಗಮನ ಹರಿಸದೆ ಪ್ರಾಮುಖ್ಯವಾಗಿ ನಾವು ಪ್ರಾರ್ಥನೆಗೆ ಮಾತ್ರನೇ ನಾವು ಸಮಯವನ್ನು ಕೊಡಬೇಕು. ಹಾಲೆಲೂಯಾ. ನಾವು ಈ ದಿನಮಾನಗಳಲ್ಲಿ ಹೆಚ್ಚಾಗಿ ಆತನನ್ನು ಪ್ರಾರ್ಥಿಸುವ ಹಾಗೆ, ಹೆಚ್ಚಾಗಿ ಆತನನ್ನು ಆರಾಧಿಸುವ ಹಾಗೆ, ಸ್ತುತಿಸುವ ಹಾಗೆ ದೇವರು ಬೇಕಾದಂಥ ಕೃಪೆ ನಮಗೆ ಅನುಗ್ರಹ ಮಾಡಲಿ. ನಾವು ಪ್ರಾರ್ಥನೆಗೆ ಬೇಸರವನ್ನು ಮಾಡಿಕೊಳ್ಳಬಾರದು. ಹಾಲೆಲೂಯಾ. ಈ ಬೇಸರ ಯಾವಾಗ ಬರುತ್ತೆ ಎಂಬುದಾಗಿ ನಾವು ನೋಡುವಾಗ, ಯಾವಾಗ ನಾವು ಈ ಲೋಕಾನುಸಾರವಾಗಿ ದೇವರ ಮೇಲೆ ಗಮನ ಹರಿಸುವುದನ್ನು ಬಿಟ್ಟು ಲೋಕದ ಕಾರ್ಯಗಳ ಮೇಲೆ ಗಮನ ಹರಿಸುವುದಕ್ಕೆ ಮುಂದೆ ಹೋಗ್ತೇವೋ ಆವಾಗ ನಾವು ಪ್ರಾರ್ಥನೆ ಅಂದರೆ ಬೇಸರಗೊಳ್ಳುವುದನ್ನು ನಾವು ನೋಡ್ತೇವೆ. ಹಾಲೆಲೂಯಾ. ಈ ಒಂದು ರೀತಿಯಾಗಿ ಅಡೆತಡೆಗಳನ್ನು ಒಡ್ಡುವಂಥ ಸೈತಾನ ಕಾರ್ಯಗಳನ್ನು ಲಯಪಡಿಸಿ ನಾವು ಪ್ರಾರ್ಥನೆಗೆ ಮುಂದಾಗೋಣ. ಇದಕ್ಕೆ ಬೇಕಾದ ಸಹಾಯವನ್ನು ದೇವರು ಮಾಡಲಿ. ದಿನಮಾನಗಳಲ್ಲಿ ನೀವು ಸಹ ಪ್ರಾರ್ಥನೆಗೆ ಮಾಡುವುದಕ್ಕೆ ಆಗ್ತಾ ಇಲ್ಲ, ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ, ನಾನು ಪ್ರಾರ್ಥನೆ ಮಾಡೋಕೆ ಆಗ್ತಿಲ್ಲ. ಹಿಂದೆ ನನ್ನ ಜೀವಿತಗಳನ್ನು ನೋಡೋದಾದರೆ ನನ್ನ ಪ್ರಾರ್ಥನೆ ಜೀವಿತ ತುಂಬ ಚೆನ್ನಾಗಿತ್ತು, ಆದರೆ ಈ ದಿನಮಾನಗಳಲ್ಲಿ ನನ್ನ ಕೈಯಲ್ಲಿ ಪ್ರಾರ್ಥನೆ ಮಾಡೋಕೆ ಆಗ್ತಿಲ್ಲ. ಪ್ರಾರ್ಥನೆ ಮಾಡುವ ಸಂದರ್ಭಗಳಲ್ಲಿ ಅನೇಕ ಕಾರ್ಯಗಳು ಎದುರಾಗ್ತಾ ಇದೆ ಎಂಬುದಾಗಿ ಈ ದಿನಮಾನಗಳಲ್ಲಿ ನೀವು ಯೋಚನೆ ಮಾಡುವುದಾದರೆ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿರಿ. ಆತನನ್ನು ನಾವು ಪ್ರಾರ್ಥನೆ ಮಾಡೋಣ. ಒಂದು ದೃಢವಾದ ನಿರ್ಧಾರವನ್ನು ನಾವು ಮಾಡೋಣ. ಹೌದು, ನಾವು ಪ್ರಾರ್ಥನೆಯ ಸಮಯದಲ್ಲಿ ಕದೀತಾ ಇರುವಂಥ ಎಲ್ಲ ಸೈತಾನ ಕಾರ್ಯಗಳನ್ನು ಲಯಪಡಿಸಿ ನಾವು ಪ್ರಾರ್ಥನೆ ಮಾಡುವಂತೆ ದೃಢವಾದ ಮನಸ್ಸು ನಿಶ್ಚಯವನ್ನು ನಾವು ಮಾಡಿಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಹಾಗಾಗುವಂತೆ ದೇವರು ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡಿ ಒತ್ತಾಯ ಮಾಡಿಕೊಳ್ಳೋಣ.
ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಮಹಿಮೆಯುಳ್ಳ ದೇವರೇ, ಅದ್ಭುತನಾದ ದೇವರೇ ಅಪ್ಪ, ನಿಮಗೆ ಮಹಿಮೆ ಆಗಲಿ. ಹೌದು ತಂದೆ ಆದ ದೇವರೇ, ಈ ದಿನಮಾನಗಳಲ್ಲಿ ಸ್ವಾಮಿ, ಪ್ರಾರ್ಥನೆಗಳಲ್ಲಿ ಸ್ವಾಮಿ ದೇವರೇ ಅಪ್ಪ, ಯಾರೆಲ್ಲ ಕರ್ತನೆ ಅಪ್ಪ ಕುಗ್ಗಿ ಹೋಗಿದ್ದಾರೋ, ಪ್ರಾರ್ಥನೆ ಮಾಡಲು ಆಗುತ್ತಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೋ, ಅವರ ಜೀವಿತಗಳಲ್ಲಿ ನೀನು ಅದ್ಭುತ ಕಾರ್ಯಗಳನ್ನು ನೀನು ಮಾಡಿ ಸ್ವಾಮಿ. ಯಾವ ದುಷ್ಟನು ಸೈತಾನು ದೇವರೇ ಅವರು ಪ್ರಾರ್ಥನೆ ಮಾಡದ ಹಾಗೆ ಕಟ್ಟಿ ಹಾಕಿದ್ದಾನೋ ಅವನೆಲ್ಲ ಕಾರ್ಯಗಳನ್ನು, ಅವನೆಲ್ಲ ಬಲಗಳನ್ನು, ಅವನೆಲ್ಲ ಸಕಲ ಸಾಮರ್ಥ್ಯಗಳು ನಚ್ಚರಿತೇನೆ ಎಸೆಯ, ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ನಾನು ಲಯ ಮಾಡ್ತಾ ಇದ್ದೇನೆ ಸ್ವಾಮಿ. ಹೌದು ತಂದೆ ಆದ ದೇವರೇ ಅಪ್ಪ, ಸೈತಾನ ಕಾರ್ಯಗಳನ್ನು ಎಸೆಯ ನಿನ್ನ ನಾಮದಲ್ಲಿ ನಾನು ಲಯ ಮಾಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಯಾರೆಲ್ಲ ಪ್ರಾರ್ಥನೆಯಲ್ಲಿ ಏಕೀಭವಿಸಿದರೋ ಅವರು ಸಹ ಕರ್ತನೆ ಒಂದು ದೃಢವಾದ ನಿಶ್ಚಯ ಮಾಡಿಕೊಂಡು ಅಪ್ಪ, ಒಂದು ಸೀಮಿತವಾದ ಒಂದು ಸಮಯವನ್ನು ಇಟ್ಟುಕೊಂಡು ಸ್ವಾಮಿ, ಆ ಸಮಯಕ್ಕೆ ತಕ್ಕಾಗಿ ನಿಮ್ಮನ್ನು ಪ್ರಾರ್ಥಿಸುವಂಥ ಕೃಪೆ ನೀನು ಅನುಗ್ರಹ ಮಾಡಿ ಸ್ವಾಮಿ. ಈ ಲೋಕದ ಕಾರ್ಯಗಳನ್ನು ಬಿಡಲು ಬೇಕಾದ ಮನಸ್ಸನ್ನು ಕೊಡು. ಹೌದು ಸ್ವಾಮಿ, ಒಂದು ಬಿಡುಗಡೆಯನ್ನು ದೇವರೇ ನೀವು ದಯಪಾಲಿಸಿಕೊಡ್ರಿ ಸ್ವಾಮಿ. ಎಸೆಯ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತನೇ ಎಸೆಯ, ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ಲೀಸ್ ಲಾರ್ಡ್ ಪ್ರೇಯರ್, ಈ ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೇಸ್ ಲಾರ್ಡ್.